ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಆಗಸ್ಟ್ 10ರಂದು ರಾತ್ರಿ 11 ಗಂಟೆ ಸಮಯದಲ್ಲಿ ಕೊಚ್ಚಿಕೊಂಡು ಹೋಗಿತ್ತು. ಅಂದಿನಿಂದ ಇಂದಿನವರೆಗೆ ಈ ತುಂಗಭದ್ರಾ ಜಲಾಶಯದ 19ನೇ ಕ್ರಸ್ಟ್ ಗೇಟ್ ಕೊಚ್ಚಿಕೊಂಡು ಹೋದಂಥ ಸ್ಥಳದಲ್ಲಿ ಹೊಸ ಸ್ಟಾಪ್ ಲಾಕ್ ಗೇಟ್ನ ಅಳವಡಿಕೆಯ ಕಾರ್ಯ ಆರಂಭವಾಗಿರುವಂಥದ್ದು. ಕಳೆದ ಅದರಲ್ಲಿ 2 ದಿನಗಳಿಂದಲೂ ಕೂಡ ಮೊದಲ ಎಲಿಮೆಂಟನ್ನು ಅಳವಡಿಸಲಿಕ್ಕೆ ಬೇಕಂತಂದು ಸಾಕಷ್ಟು ತಯಾರಿಯನ್ನು ಮಾಡಿಕೊಳ್ತಾ ಇದ್ರು. ಆದರೆ ಅನೇಕ ಅವಘಡಗಳು ಕೂಡ ಅಂದರೆ ಕೆಲ ವಿಘ್ನಗಳು ಉಂಟಾಗಿದ್ವು, ಕೆಲ ತೊಂದರೆಗಳು ಉಂಟಾಗಿದ್ವು. ಅವೆಲ್ಲವುಗಳನ್ನು ನಿವಾರಿಸಿ ಇದೀಗ ಮೊದಲ ಎಲಿಮೆಂಟನ್ನು ಅಳವಡಿಸುವಂಥ ಒಂದು ಪ್ರಕ್ರಿಯೆ ಆರಂಭವಾಗಿರುವಂಥದ್ದು ಇದೀಗ ನಾವು ದೃಶ್ಯಗಳಲ್ಲಿ ಕೂಡ ನೋಡಬಹುದಾಗಿದೆ. ಇದು 19ನೇ ಕ್ರಸ್ಟ್ ಗೇಟ್ನಲ್ಲಿ ಆಗಸ್ಟ್ 10ರಂದು ಏನು ಕ್ರಸ್ಟ್ ಗೇಟ್ ಕೊಚ್ಚಿಕೊಂಡು ಹೋಗಿತ್ತು. ಕೊಚ್ಚಿಕೊಂಡು ಹೋದ ನಂತರ ಇದಕ್ಕೆ ಮೊದಲು ಇದೀಗ ನೀರನ್ನು ಉಳಿಸಬೇಕು ಅನ್ನೋ ಒಂದು ಉದ್ದೇಶದಿಂದ ಸ್ಟಾಪ್ ಲಾಕ್ ಗೇಟನ್ನು ಅಳವಡಿಕೆ ಮಾಡಲಿಕ್ಕೆ ತಜ್ಞರು ಮುಂದಾಗಿದ್ದರು. ಅದರಂತೆ ಈಗಾಗಲೇ 3 ಸ್ಟಾಪ್ ಲಾಕ್ ಗೇಟ್ಗಳನ್ನು ರೆಡಿ ಮಾಡಿಕೊಂಡು ಬಂದು ಈಗಾಗಲೇ ಜಲಾಶಯದ ಒಂದು ಎಲಿಮೆಂಟ್ನಲ್ಲಿ ಈ ಸ್ಟಾಪ್ ಲಾಕ್ ಗೇಟ್ನ ಅಳವಡಿಸುವಂಥ ಒಂದು ಪ್ರಕ್ರಿಯೆ ಆರಂಭವಾಗಿದ್ದು, ನಿನ್ನೆ ಮಧ್ಯಾಹ್ನದಿಂದಲೇ ಈ ಸ್ಟಾಪ್ ಲಾಕ್ ಗೇಟ್ನ ಅಳವಡಿಕೆಯ ಪ್ರಕ್ರಿಯೆ ಆರಂಭವಾಗಿತ್ತು. ಆದರೆ ಸ್ಟಾಪ್ ಲಾಕ್ ಗೇಟ್ನ ಅಳವಡಿಕೆಗೆ ಕೆಲ ಸಮಸ್ಯೆಗಳು ಉಂಟಾಗಿದ್ದವು. ಪ್ರಮುಖವಾಗಿ ಏನಂತಂದರೆ ಕೌಂಟರ್ ಪಾರ್ಟ್ನಲ್ಲಿದ್ದಂಥ ಒಂದು ಕಬ್ಬಿಣದ ತುಂಡು ಮತ್ತು ಹುಯಿಸ್ಟ್ ಗೇಟ್ಗಳು ಮೇಲ್ಗಡೆ ಇದ್ದಿದ್ದರಿಂದ ಈ ಸ್ಟಾಪ್ ಲಾಕ್ ಗೇಟ್ನ ಮೊದಲ ಎಲಿಮೆಂಟನ್ನು ಅಳವಡಿಕೆ ಮಾಡಲಿಕ್ಕೆ ಸಾಧ್ಯ ಆಗಿರಲಿಲ್ಲ. ಹೀಗಾಗಿ ಇವತ್ತು ಇಡೀ ದಿನ ಕಾರ್ಯಾಚರಣೆ ಮಾಡಿದಂಥ ಸಿಬ್ಬಂದಿ ಮೊದಲು ಈ ಕೌಂಟರ್ ಪಾರ್ಟ್ನಂಥ ಕಬ್ಬಿಣದ ತುಂಡನ್ನು ಮೊದಲು ತೆರವುಗೊಳಿಸುವಂಥ ಒಂದು ಕೆಲಸವನ್ನು ಮಾಡಿದರು. ನಂತರ ಏನು ಈ ಅನೇಕ ಯಂತ್ರಗಳನ್ನು ಇಟ್ಟಿರ್ತಾರೆ, ಆ ಯಂತ್ರಗಳಿದ್ದಂಥ ಹುಯಿಸ್ಟ್ ಗೇಟನ್ನು ತೆರವುಗೊಳಿಸುವಂಥ ಒಂದು ಕೆಲಸವನ್ನು ಮಾಡಿದರು. ಇವೆರಡೂ ತೆರವುಗೊಳಿಸಿದ ನಂತರ ಇದೀಗ ಮೊದಲ ಒಂದು ಎಲಿಮೆಂಟನ್ನು ಅಳವಡಿಸುವಂಥ ಪ್ರಕ್ರಿಯೆ ನಡೆಸ್ತಾ ಇರೋದು. ರಾತ್ರಿ 8 ಗಂಟೆ ಆದರೂ ಕೂಡ ಸರಿಸುಮಾರು 50ಕ್ಕೂ ಹೆಚ್ಚು ಸಿಬ್ಬಂದಿ ನಿರಂತರವಾಗಿ ಕೆಲಸವನ್ನು ಮಾಡ್ತಿದ್ದಾರೆ. ಆ ಮುಖಾಂತರ ಅಂತಂದರೆ ಹರಿಯುವ ನೀರನ್ನು ತಡೆ ಹಿಡಿಯುವಂಥ ಒಂದು ಉದ್ದೇಶದಿಂದ ಈ ಮೊದಲ ಎಲಿಮೆಂಟನ್ನು ಅಳವಡಿಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಆಗಸ್ಟ್ 19 ಅಂದರೆ ಶುಭ ಸುದ್ದಿಯನ್ನು ನೀಡ್ತೇವೆ ಅಂತೇಳಿ ತಜ್ಞ ಕನ್ನಯ್ಯ ನಾಯ್ಡು ಹೇಳಿದರು. ಅದರಂತೆ ರಾತ್ರಿ ಆದರೂ ಪರವಾಗಿಲ್ಲ, ನಾವು ಶುಭ ಸುದ್ದಿಯನ್ನು ನೀಡಬೇಕು ಅನ್ನೋದೊಂದು ಉದ್ದೇಶದಿಂದ ಈ ಸ್ಟಾಪ್ ಲಾಕ್ ಗೇಟನ್ನು ಮೊದಲ ಎಲಿಮೆಂಟನ್ನು ಅಳವಡಿಸುವಂಥ ಪ್ರಕ್ರಿಯೆ ಆರಂಭವಾಗಿದೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಈ ಎಲಿಮೆಂಟನ್ನು ಅಳವಡಿಕೆಯ ಪ್ರಕ್ರಿಯೆ ಅಂದರೆ ಮುಕ್ತಾಯ ಹಂತಕ್ಕೆ ಕೂಡ ತಲುಪಲಿದೆ. ಇದು ಯಶಸ್ವಿ ಆದರೆ ಈ ಭಾಗದ ಜನರಿಗೆ ದೊಡ್ಡ ಮಟ್ಟದ ಒಂದು ಅನುಕೂಲತೆ ಕೂಡ ಆಗಲಿದೆ. ಯಾಕಂದರೆ ಒಂದು ಎಲಿಮೆಂಟನ್ನು ಸರಿಯಾಗಿ ಅಳವಡಿಸಿದರೆ ಉಳಿದ ಎಲಿಮೆಂಟನ ಅಳವಡಿಕೆಗೆ ಸರಾಗವಾಗಿ ನಡೀತದೆ. ಮೊದಲು ಈ ಹರಿಯುವ ನೀರನ್ನು ತಡೆ ಹಿಡಿಬೇಕಾಗಿದೆ. ಹೀಗಾಗಿ 4 ಅಡಿ ಎತ್ತರ ಮತ್ತು 64 ಅಡಿ ಉದ್ದದ ಈ ಮೊದಲ ಎಲಿಮೆಂಟ್ನ ಅಳವಡಿಕೆಯ ಪ್ರಕ್ರಿಯೆ ಇದೀಗ ನಡೀತಾ ಇರುವಂಥದ್ದು. ನಾವು ದೃಶ್ಯಗಳಲ್ಲಿ ನೇರವಾದ ದೃಶ್ಯಗಳಲ್ಲಿ ತಮಗೆ ತೋರಿಸುವಂಥ ಒಂದು ಕೆಲಸವನ್ನು ಮಾಡ್ತಿದ್ವಿ. ಇಂಥ ಒಂದು ರಾತ್ರಿ 8 ಗಂಟೆ ಸಮಯದಲ್ಲಿಯೂ ಕೂಡ ಈ ಬೆಳಕಿನ ವ್ಯವಸ್ಥೆಯನ್ನು ಮಾಡಿಕೊಂಡಂಥ ಸಿಬ್ಬಂದಿ ಮೊದಲವಾಗಿ ಅಂತಂದರೆ ಈ ಮೊದಲ ಎಲಿಮೆಂಟನ್ನು ಅಳವಡಿಸುವಂಥ ಒಂದು ಪ್ರಕ್ರಿಯೆಯನ್ನು ಮಾಡ್ತಿದ್ರೆ. ಜಿಂದಾಲ್ನಿಂದ ತಂದಂಥ ಮೊದಲ ಎಲಿಮೆಂಟನ್ನು ನಿನ್ನೆಯಿಂದಲೂ ಕೂಡ ಅಳವಡಿಸಲಿಕ್ಕೆ ಸಾಕಷ್ಟು ಪ್ರಯತ್ನವನ್ನು ನಡೆಸಲಾಗಿತ್ತು, ಆದರೆ ಅದು ಸಾಧ್ಯವಾಗಿರಲಿಲ್ಲ. ಆದರೆ ಇವತ್ತು ಅಂದರೆ ಸಾಕಷ್ಟು ತಯಾರಿಗಳನ್ನು ಮಾಡಿಕೊಂಡಂಥ ಸಿಬ್ಬಂದಿ ಈ ಮೊದಲ ಎಲಿಮೆಂಟನ್ನು ಅಳವಡಿಸುವ ಪ್ರಕ್ರಿಯೆಯನ್ನು ಆರಂಭ ಮಾಡಿರುವುದು. ಕೇವಲ ಅರ್ಧ ಗಂಟೆ ಹಿಂದಷ್ಟೇ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಗಿ ಪೂಜೆಯನ್ನು ಮಾಡೋದ್ರ ಮುಖಾಂತರ ಈ ಒಂದು ಮೊದಲ ಎಲಿಮೆಂಟ್ ಅಳವಡಿಕೆಗೆ ಚಾಲನೆಯನ್ನು ಕೊಟ್ಟಿದ್ರು. ಇದೀಗ ಮೊದಲು ಅಂದರೆ ಮೇಲ್ಗಡೆಯಿಂದ ಈ ಮೊದಲ ಎಲಿಮೆಂಟನ್ನು ಅಳವಡಿಸಬೇಕಾಗಿತ್ತು, ಅಲ್ಲಿ ಈಗಾಗಲೇ ಯಶಸ್ಸನ್ನು ಕಂಡಿರುವಂಥದ್ದು. ಯಾವುದೇ ಸಣ್ಣ ಸಮಸ್ಯೆಯೂ ಇಲ್ಲದಂತೆ ಈ ಮೊದಲ ಮೇಲಿನಿಂದ ಎಲಿಮೆಂಟನ್ನು ಕೆಳಗಿಳಿಸುವಂಥ ಒಂದು ಪ್ರಕ್ರಿಯೆ ಆರಂಭವಾಗಿರುವಂಥದ್ದು. ಇದೀಗ ಅದನ್ನು ನೀರಿನಲ್ಲಿ ಇಳಿಸುವಂಥ ಒಂದು ಕೆಲಸ ನಡೀತಾ ಇರುವಂಥದ್ದು. ಆ ಮುಖಾಂತರ ಅಂತಂದರೆ ಪರ್ಯಾಯವಾಗಿ ತಾತ್ಕಾಲಿಕವಂತಂದು ಸ್ಟಾಪ್ ಲಾಕ್ ಗೇಟ್ನ ಮೊದಲ ಎಲಿಮೆಂಟ್ ಸರಿಯಾಗಿ ಕೆಳಗಡೆ ಕೂತ್ರೆ ಸಾಕಷ್ಟು ನೀರನ್ನು ಉಳಿಸಲಿಕ್ಕೆ ಸಾಧ್ಯ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಸಾಕಷ್ಟು ಒಂದು ತಯಾರಿಯನ್ನು ಮಾಡಿಕೊಂಡು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನೂ ಎಷ್ಟು ಹೊತ್ತಾದರೂ ಚಿಂತೆ ಇಲ್ಲ, ಕನಿಷ್ಠ ಇವತ್ತು 2 ಎಲಿಮೆಂಟ್ಗಳನ್ನಾದರೂ ಅಳವಡಿಸಬೇಕು ಅನ್ನೋಂಥದ್ದೊಂದು ನಿರ್ಧಾರದ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ನಡೀತಾ ಇರುವಂಥದ್ದು. ಹಗಲಿರುಳು 50ಕ್ಕೂ ಹೆಚ್ಚು ಸಿಬ್ಬಂದಿ ಕೆಲಸವನ್ನು ಮಾಡ್ತಿದ್ದಾರೆ. ಆ ಮುಖಾಂತರ ಅಂತಂದರೆ ಈ ಎಲಿಮೆಂಟ್ ಅಳವಡಿಕೆಯ ಪ್ರಕ್ರಿಯೆ ಆರಂಭವಾಗಿರುವಂಥದ್ದು. ಕೆಲವೇ ನಿಮಿಷಗಳಲ್ಲಿ ಈ ಒಂದು ಪ್ರಕ್ರಿಯೆ ಮುಕ್ತಾಯ ಹಂತಕ್ಕೂ ಕೂಡ ಬರ್ತದೆ. ಪ್ರಮುಖವಾಗಿ ಏನಂತಂದರೆ ಮೊದಲ ಎಲಿಮೆಂಟ್, ನಾನು ಪದೇ ಹೇಳ್ತಾ ಇರೋದೇನಂತಂದರೆ ಮೊದಲ ಎಲಿಮೆಂಟ್ ಸರಿಯಾಗಿ ಕೂತ್ರೆ ಉಳಿದ 4 ಎಲಿಮೆಂಟ್ಗಳನ್ನು ಕೂಡ ತೀರಾ ಸರಾಗವಾಗಿ ಇಳಿಸಬಹುದು. ಆ ನಿಟ್ಟಿನಲ್ಲಿ ತಜ್ಞರು ಮತ್ತು ಸಿಬ್ಬಂದಿ ಇದೀಗ ಕಾರ್ಯಾಚರಣೆಯನ್ನು ಮಾಡ್ತಾ ಇರುವಂಥದ್ದು. ಕ್ಯಾಮರಾಮನ್ ಮಾರುತಿ ಜೊತೆ ಸಂಜಯ್, TV9 ಕೊಪ್ಪಳ.